ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಗಣ್ಯ ಅತಿಥಿಗಳು ಹೇಳ್ತಾ ಇದ್ರು. ಇದರ ಜೊತೆಗೆ ಇಂತಹದ್ದೇ ಹಲವಾರು ಪ್ರಶ್ನೆಗಳು ನಿಮ್ಮನ್ನ ಕೂಡ ಕಾಡ್ತಾ ಇರುತ್ತೆ. ಗ್ರಹಣದ ಬಗ್ಗೆ ನಂಗೆ ಹಿಂಗೊಂದು ಪ್ರಶ್ನೆ ಇದೆ ಅಂತ ನೇರವಾಗಿ ಕರೆ ಮಾಡಬಹುದು, ಗಣ್ಯ ಅತಿಥಿಗಳ ಜೊತೆ ಮಾತನಾಡಬಹುದು. ಈಗ ಮಂಜುನಾಥ್ ಭಟ್ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಬ್ರೇಕ್ಗೆ ಮುಂಚೆ, ವಿರಾಮಕ್ಕೆ ಮುಂಚೆ ಒಂದು ಮಾತಾಡ್ತಾ ಇದ್ದಾರೆ, ಅಂದ್ರೆ ಗ್ರಹಣ ಕಾಲದಲ್ಲಿ ನಾವು ಏನೇನು ಮಾಡೋದಕ್ಕೆ ಪ್ರಶಸ್ತ ಕಾಲ ಅಂತ. ಗ್ರಹಣ ಕಾಲದಲ್ಲಿ ತರ್ಪಣಾದಿಗಳನ್ನು ಕೊಡೋದು ಅಂದರೆ ದೇವರಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡೋದಕ್ಕೆ ಒಂದು ಒಳ್ಳೆಯ ಒಂದು ಪುಣ್ಯಕಾಲ ಅಂತ ಹೇಳ್ಬೋದು. ಇನ್ನು ಎರಡನೆಯದಾಗಿ ಅನುಷ್ಠಾನ ಮಾಡ್ಬೋದು. ಈಗ ಕೆಲವು ಜನ ಅವರವರ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಅಂದರೆ ಈ ಗಾಯತ್ರಿ ಜಪವನ್ನು ಮಾಡೋರಿದ್ದಾರೆ, ಪಂಚಾಕ್ಷರಿ ಜಪವನ್ನು ಮಾಡೋರಿದ್ದಾರೆ, ಅಷ್ಟಾಕ್ಷರಿ ಜಪವನ್ನು ಮಾಡೋರಿದ್ದಾರೆ. ಹೀಗೆ ಅವರವರ ಇಷ್ಟಾನುಸಾರ ಅವರವರ ಅನುಷ್ಠಾನಗಳನ್ನು ಅವರವರ ದೇವತೆಗಳನ್ನು ಉಪಾಸನೆಯನ್ನು ಮಾಡೋದಕ್ಕೆ ಇದು ಒಳ್ಳೆಯ ಒಂದು ಪುಣ್ಯಕಾಲ ಅಂತ ನಾವು ಹೇಳ್ಬೋದು. ಅಂತಹ ಕಾಲದಲ್ಲಿ ಇದನ್ನು ಮಾಡೋದ್ರಿಂದ ಅಕ್ಷರಕ್ಕೆ ಲಕ್ಷ್ಯ ಮಾಡಿದಷ್ಟು ಅವರಿಗೆ ಪುಣ್ಯ ಬರ್ತದೆ. ಪುಣ್ಯ ಸಂಪಾದನೆಯನ್ನು ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಮಾಡೋದೆಲ್ಲ ಜಾಸ್ತಿ ಪಾಪಕರ್ಮಗಳೇ ಆಗ್ತದೆ. ಎಷ್ಟು ಮಾಡಿದ್ರೂ ಪುಣ್ಯ. ನಾವು ನೋಡಿ ಒಳ್ಳೆಯ ಕೆಲಸನ ಮಾಡ್ತೀವಿ, ಇಡೀ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡ್ತೀವಿ, ಯಾರು ಏನು ಕೆಟ್ಟದ್ದೇ ಮಾಡೋದಿಲ್ಲ, ಆದರೂ ಕಷ್ಟ ಬರುತ್ತೆ. ಯಾಕೆ? ಇದು ಪೂರ್ವಾಜಿತ ಕರ್ಮ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾವು ಎಷ್ಟೇ ಒಳ್ಳೇದು ಮಾಡ್ತಾ ಇರ್ತೀವಿ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯ ಒಂದು ಜೀವನವನ್ನು ಮಾಡಿದ್ರೂ ನಮಗೆ ಸಮಸ್ಯೆ ಬರ್ತದೆ. ಅದು ಪೂರ್ವಾಜಿತ ಕರ್ಮದಿಂದ ಬರೋದು. ಅದಕ್ಕೆ ಪೂರ್ವಜನ್ಮದ ಯಾವುದೇ ಒಂದು ದೋಷಗಳಿಗೆ ನಿವಾರಣೆಗೋಸ್ಕರವಾಗಿ ನಾವು ಇಂಥ ಪುಣ್ಯಕರ್ಮಗಳನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಜಪ ತರ್ಪಣ ಹೋಮಾದಿಗಳನ್ನು ಮಾಡಬೇಕು ಅಂತ. ಜಪ ತರ್ಪಣ ಹೋಮ ಅಂದರೆ ಜಪ ಎನ್ನುವಂಥದ್ದು ಅನುಷ್ಠಾನ, ತರ್ಪಣ ಎನ್ನುವಂಥ ಪಿತೃಗಳಿಗೆ ಮಾಡ್ತಕ್ಕಂಥದ್ದು, ಹೋಮ ಎನ್ನುವಂಥದ್ದು ಶುಭ ಕಾರ್ಯಕ್ಕೆ, ಅಂದರೆ ಅದು ಪುಷ್ಟಿಕ ಕಾರ್ಯ. ಪುಷ್ಟಿಕ, ಶಾಂತಿಕ, ಅಪರ ಇರ್ತದೆ. ಶಾಂತಿ ಕಾರ್ಯ ಅಂದರೆ ಒಂದು ಟ್ರೀಟ್ಮೆಂಟ್, ಯಾವುದೇ ದೋಷಗಳಿಗೆ ಪರಿಹಾರಕ್ಕೆ ಶಾಂತಿ ಅಂತ ಹೇಳ್ತಾರೆ, ಅದು ಟ್ರೀಟ್ಮೆಂಟ್ ಥರ. ಪುಷ್ಟಿಕ ಕಾರ್ಯ ಅಂದರೆ ಅದೊಂದು ಟಾನಿಕ್ ಇದ್ದಂಗೆ, ಅದು ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದು ಬಲವರ್ಧನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಶುಭ ಕಾರ್ಯಗಳಲ್ಲಿ ನಾವು ಪುಷ್ಟಿಕ ಕಾರ್ಯಗಳಂತಲೇ ಹೇಳೋದು. ಹಾಗಾಗಿ ತರ್ಪಣಾದಿಗಳು ಪಿತೃಗಳಿಗೆ ಮಾಡ್ತಕ್ಕಂಥದ್ದು. ಪಿತೃಗಳು ನಮ್ಮ ಪೂರ್ವಜರಾಗಿರೋದ್ರಿಂದ ಹಿಂದಿನ ತಲೆಮಾರಿನಲ್ಲಿ ನಾವು 7 ತಲೆಮಾರಿನ ಹಿಂದೆ ಅದಕ್ಕೆ ನಾವು ಹೇಳ್ತೀವಿ ರೂಪಜ ರಕ್ತಜ ದೇಹಜ ಏಗ್ರಾರಿಷ್ಟಸ್ಥಾನಗತಃ. ರೂಪ, ರಕ್ತ, ದೇಹ ಎಲ್ಲವೂ ಹಿಂದಿನ ಪೂರ್ವಜರು ನಮಗೆ ಕೊಟ್ಟಿರೋದು. ಈಗ ರೂಪನೂ ಅಷ್ಟೇ, ರಕ್ತನೂ ಅಷ್ಟೇ, ದೇಹನೂ ಅಷ್ಟೇ, ಪೂರ್ವಜರಿಂದ ಬಂದಿರೋದು ಆಗಿರೋದ್ರಿಂದ ಅವರ ನಮಗೆ ಒಂದು ಅನುಗ್ರಹ ಬೇಕಾಗಿದೆ. ಮತ್ತು ಅವರ ರಕ್ತ ನಮ್ಮಲ್ಲಿ ಇರೋದ್ರಿಂದ, ಅವರ ಒಂದು ಪೂರ್ವಾಜಿತ ಕರ್ಮದಿಂದ ನಾವು ಬಂದಿರೋದ್ರಿಂದ, ನಾವು ಈ ಜಗತ್ತನ್ನು ನೋಡೋದಕ್ಕೆ ಅವ್ರ ಪೂರ್ವಜರು ನಮಗೆ ಪಿತೃಗಳ ಕಾರಣ ಆಗಿರೋದ್ರಿಂದ ಪಿತೃಗಳಿಗೆ ನಾವು ಅವರಿಗೆ ಒಂದು ಗೌರವವನ್ನು ಮತ್ತು ಒಂದು ಸಮರ್ಪಣೆಯನ್ನು ಭಾವನೆಯಿಂದ ನಡ್ಕೋಬೇಕು. ಅದಕ್ಕೆ ನಾವು ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು. ಪಿತೃಗಳಿಗೆ, ದೇವರಿಗೆ ಏನು ಕೊಡಲಿಕ್ಕೆ ಇದರ ವರವನ್ನು ಕೊಡಲಿಕ್ಕೆ ಶಕ್ತಿ ಇದೆಯೋ ಅಷ್ಟೇ ಶಕ್ತಿಗಳು ಪಿತೃದೇವತೆಗಳಿಗಿದೆ ಅಂತ ನಾವು ಶಾಸ್ತ್ರದಲ್ಲಿ ಪಿತೃಕಾಂಡದಲ್ಲಿ ಪ್ರೇತಕಾಂಡ ಅಂತಿದೆ, ಅದು ಗರುಡ ಪುರಾಣ, ವಿಷ್ಣು ಗರುಡನಿಗೆ ಆ ಪುರಾಣದಲ್ಲಿ ಎಲ್ಲ ವಿಶೇಷವಾಗಿರ್ತದೆ. ಹಾಗಾಗಿ ಇಂತಹ ಒಂದು ಪಿತೃಗಳಿಗೆ ನಾವು ತರ್ಪಣಾದಿಗಳನ್ನು, ದೇವರಿಗೆ ತರ್ಪಣಾದಿಗಳನ್ನು ಮತ್ತು ಋಷಿಮುನಿಗಳಿಗೆ ತರ್ಪಣಾದಿಗಳನ್ನು ಕೊಡೋದ್ರಿಂದ ನಮಗೆ ಬರತಕ್ಕಂತಹ ದೋಷಗಳು ಪೂರ್ವಾಜಿತ ಕರ್ಮದಿಂದ ಬರತಕ್ಕಂಥದ್ದು. ಮತ್ತು ಋಣಬಾಧೆ ಅಂತಿರ್ತಾರೆ. ನಾವು ನಿಂತ್ಕೊಂಡಿರೋ ಭೂಮಿ ದೇವರ ಆಸ್ತಿ, ನಾವು ಬರುವಾಗ ಯಾರು ತರಲಿಲ್ಲ. ಕುಡಿಯೋ ನೀರು ದೇವರ ಆಸ್ತಿ, ಊಟ ಮಾಡೋ ಅನ್ನ ದೇವರ ಆಸ್ತಿ, ಉಸಿರಾಡೋ ಗಾಳಿ ದೇವರ ಆಸ್ತಿ, ಅದೆಲ್ಲ ದೇವರ ಆಸ್ತಿಯಲ್ಲಿ ನಾವು ಬದುಕಿದ್ದೀವಿ ಇವತ್ತು. ಹಾಗಾಗಿ ದೇವರ ಋಣವನ್ನು ತೀರಿಸಬೇಕು. ಪಿತೃಗಳ ಜೀವ ಕೊಟ್ಟಂಥ ರೂಪ ಮತ್ತು ನಮಗೆ ರಕ್ತವನ್ನು, ದೇಹವನ್ನು ಕೊಟ್ಟಿರ್ತಕ್ಕಂಥ ಪಿತೃಗಳ ಋಣವನ್ನು ತೀರಿಸಬೇಕು. ಹಾಗೆ ನಾವು ನಮ್ಮನ್ನು ವೃದ್ಧಿಯನ್ನು ನಾವು ಮಾಡ್ಕೋಬೇಕು. ನಮ್ಮ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ನಾವು ಯಜ್ಞಯಾಗಾದಿ ಕಾರ್ಯಗಳನ್ನು ಮಾಡಬೇಕು. ಅದರಿಂದ ದೇವತೆಗಳು ಹವಿಸ್ಸನ್ನು ತಿಂದು ನಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನು, ಆಯುಷ್ಯವನ್ನು, ದನ ಕನಕ ಐಶ್ವರ್ಯಗಳನ್ನು, ಭಗವಂತ ಅನುಗ್ರಹ ನಮಗೆ ಸಿಗುತ್ತೆ ಅನ್ನುವಂಥ ಕಲ್ಪನೆ ಇದೆ. ನಾವೇ ಯಾವುದನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ದೈವಾನುಗ್ರಹ ನಮ್ಮ ಒಂದು ಪ್ರಯತ್ನವೂ ಕೂಡ ವಿಶೇಷವಾಗಿರ್ತದೆ. ಅದಕ್ಕೆ ಷಡ್ವೀರ್ ಮನುಷ್ಯ ಚಿಂತಾಣಂ ಸಪ್ತಂ ದೈವ ಚಿಂತನಂ, 6 ಪ್ರಯತ್ನಗಳನ್ನು ನಾವು ಮಾಡಿದ್ರೆ ಭಗವಂತ 7ನೇದಾಗಿ ಆಶೀರ್ವಾದ ಅನುಗ್ರಹವನ್ನು ಮಾಡ್ತಾನೆ. ಆಗ ನಾವೇನು ಮಾಡಲ್ಲ, ದೇವರೇನು ಕೊಡಲ್ಲ. ಅದಕ್ಕಾಗಿ ನಾವು ಇದನ್ನೆಲ್ಲ ಮಾಡಿದಾಗ ನಾವು ಪುಣ್ಯ ಸಂಗ್ರಹ ಆಗ್ತದೆ. ಯಾಕೆ ನಾವು ದೇವರ ಹತ್ರ ಯಾಕೆ ಮುಂಚೆ ನಾವು ಕೇಳೋದಿಲ್ಲ ಅಂತಂದರೆ, ನಾವು ಯಾವುದೇ ಕೇಳಬೇಕು ಅಂತ ಫಸ್ಟ್ ನಾವು ಕೊಟ್ಟಿರಬೇಕು. ನಾವು ಕೊಟ್ಟರೆ ಮಾತ್ರ ಕೇಳಕ್ಕೆ ಅಧಿಕಾರ ಬರ್ತಿಲ್ಲ, ನಮ್ಮ ಅಧಿಕಾರ ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ನಾವು ಪ್ರಪ್ರಥಮವಾಗಿ ಧರ್ಮ, ಕರ್ಮ, ಪೂಜೆ, ಪುರಸ್ಕಾರ, ಯಜ್ಞ, ಯಾಗಾದಿಗಳು, ಜಪ, ತರ್ಪಣಗಳನ್ನು ಮಾಡಿದಾಗ ನಮಗೆ ದೇವರ ಹತ್ರ ಇದನ್ನು ಕೊಡು ಅಂತ ಕೇಳಕ್ಕೆ ಅಧಿಕಾರ ಬರುತ್ತೆ. ಯಾಕೆ ನಾವು ಸೇವೆ ಮಾಡಿರ್ತೀವಿ. ಗ್ರಹಣ ಕಾಲ ಅದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥದ್ದು. ಮತ್ತೆ ನಾವು ಯಾವಾಗ ಏನು ಮಾಡ್ತೀವೋ ಬಿಡ್ತೀವೋ ಅನ್ನೋದಕ್ಕೆ ಮುಖ್ಯವಾಗಿ ಆ ಕಾಲದಲ್ಲಿ ನಮಗೆ ಏನೇ ಕಷ್ಟ, ಏನೇ ದೋಷ, ಏನೋ ಪಾಪ ಪರಿಹಾರ ಆಗ್ತದೆ. ಪಾಪ ಮನುಷ್ಯ ಪರಿಹಾರ ಆಯಿತು ಅಂದರೆ ಪುಣ್ಯ ನಮಗೆ ವೃದ್ಧಿ ಆಗ್ತದೆ. ಅದರಿಂದ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಚಿಂತನೆ ಕೂಡ ಜ್ಯೋತಿಷ್ ಶಾಸ್ತ್ರದಲ್ಲಿದೆ. ಓಕೆ, ಈಗ ಮೈಸೂರಿಂದ ಕರೆ ಮಾಡಿದ್ದಾರೆ ಸಿದ್ದಯ್ಯ ಅವರು ಕರೆ ಮಾಡಿದ್ದಾರೆ. ಸಿದ್ದಯ್ಯ ಅವರೇ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಇಂಥ ಗ್ರಾಂಡ್ ಟೈಮಲ್ಲಿ ನಮ್ಮ ಗಂಡ ಹೆಂಡತಿ ಜಗಳ ಆಯ್ತಾ ಇರ್ತಾ, ಅದಕ್ಕೆ ಏನ್ ಮಾಡೋದು ಮೇಡಮ್? ಏನು ಹೇಳಿದ್ರಿ? ಗಂಡ ಹೆಂಡತಿರ್ ಜಗಳ ಆಗ್ತಿರತ್ತಾ? ಜಗಳ ಆಯ್ತಾ ಇರ್ತಾ ಯಾವಾಗ್ಲೂ? ಹೌದಾ ಮೇಡಮ್? ಕಶ್ಯಪ್ರೆ, ಏನು ಹೆಸರು ನಿಮ್ದು? ಮೇಡಮ್ ಸಿದ್ದಯ್ಯ ಅವರೇ? ಹೌದು ಮೇಡಮ್. ಸಿದ್ದಯ್ಯ ಅವರೇ, ನಿಮ್ಮ ಪತ್ನಿ ಹೆಸರೇನು? ಶಿಲ್ಪಾ ಮೇಡಮ್. ಶಿಲ್ಪಾ? ಸರ್, ಹೌದಾ ಸರ್?
ಈ ಗ್ರಹಣ ಇನ್ನೂ ಬರೋಕ್ಕೆ 2 ದಿನ ಇದೆ. ಆಲ್ರೆಡಿ ನಿಮ್ಮ ತಲೆಯಲ್ಲಿ ಗ್ರಹಣ ಹಳೆಯದಾಗಿದೆಯಲ್ಲ, ಅದನ್ನು ಮೊದಲು ಪರಿಹಾರ ಮಾಡ್ಕೊಳ್ಳಿ. ಗ್ರಹಣದಿಂದ ಜಗಳ ಆಗೋದಿಲ್ಲ. ನಿಮ್ಮ ತಲೆಯಲ್ಲಿ ಆಲ್ರೆಡಿ ಇರೋ ಭಿನ್ನಾಭಿಪ್ರಾಯ ಅಂತಕ್ಕಂಥ ಗ್ರಹಣವನ್ನು ನೀವು ಪರಿಹಾರ ಮಾಡ್ಕೋಬೇಕು ಫಸ್ಟು. ಅದು ಪರಿಹಾರ ಹೆಂಗಂತ ಏನಂತ ಗೊತ್ತಿಲ್ಲ ಸರ್. ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂದರೆ, ಯಾರು ಹಿರಿಯರ ಹತ್ರ ಇಬ್ಬರದ್ದು ಸಮಸ್ಯೆಗಳನ್ನು ಕೂತ್ಕೊಂಡು ಮಾತಾಡಿ, ಅವಳು ಏನಕ್ಕೋಸ್ಕರ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ, ನಿಮಗೆ ಏನಕ್ಕೆ ಅವ್ರ ಮೇಲೆ ಕೋಪ ಇದೆ, ಅಥವಾ ಯಾವ ಕಾರಣಕ್ಕೋಸ್ಕರ ನಿಮಗೆ ಜಗಳ ಆಗಬೇಕು ಅಂತನ್ನೋ ಭಾವನೆ ಬರ್ತದೆ, ಅದನ್ನು ಯಾರಾದರೂ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ಹಿರಿಯರೊಂದಿಗೆ ಕೂತ್ಕೊಂಡು ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಮಾನಸಿಕವಾಗಿ. ಆಮೇಲೆ ಇಬ್ಬರದ್ದು ಹುಟ್ಟಿದ ದಿನಾಂಕ ತಗೊಂಡು ಜಾತಕ ನಮ್ಮಂಥವ್ರು ಯಾರ ಹತ್ರ ತೋರಿಸಿ, ಏನಾದರೂ ಗ್ರಹಮೇಳದಲ್ಲಿ ದೋಷಗಳಿದ್ದರೆ ಅದಕ್ಕೆ ತಕ್ಕಂಥ ದೇವತಾ ಶಾಂತಿಗಳನ್ನು ಮಾಡಿ ಸರಿ ಮಾಡಿಕೊಳ್ಬೇಕು. ಗ್ರಹಣವೇ ಅಥವಾ ಗ್ರಹ ಈ ನಡೀತಕ್ಕಂತಹ ಈ ದೋಷ ಕಾಲಗಳೇ ಜಗಳಗಳಿಗೆ ಕಾರಣ ಅಲ್ಲ. ಮೊದಲು ಮನುಷ್ಯನ ತಲೆಯಲ್ಲಿ ಜಗಳ ಅನ್ನೋದು ಆಲ್ರೆಡಿ ಗ್ರಹಣ ರೂಪವಾಗಿರ್ತದೆ. ಅದರ ಪರಿಹಾರ ಆಗಬೇಕು ಮೊದಲು. ಓಕೆ, ಎಸ್, ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಕಶ್ಯಪ್ರೆ, ಬ್ರೇಕ್ಗೆ ಮುಂಚೆ ಇನ್ನೊಂದು ಪ್ರಶ್ನೆ ತೆಗೆದಿದ್ದೆ ದರ್ಬೆಯ ಕುರಿತಾಗಿ. ಪ್ರತಿ ಮನೆಗಳಲ್ಲೂ ಗ್ರಹಣ ಕಾಲದಲ್ಲಿ, ಅಂದರೆ ಪ್ರತಿ ಮನೆಗಳಲ್ಲೂ ಅಂದರೆ ಎಲ್ಲರೂ ಯಾರು ಗ್ರಹಣ ಕಾಲವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ಅವರು ದರ್ಬೆ ವಿಶೇಷವಾಗಿ ತಗೊಂಡು ಬಂದು ಎಲ್ಲ ವಸ್ತುಗಳಲ್ಲಿ ಅದನ್ನು ಇಡ್ತಾರೆ. ಆದರೆ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗತ್ತೆ, ಗ್ರಹಣದಂತಹ ಗ್ರಹಣವನ್ನು ಒಂದು ದರ್ಬೆ ತಡೆಯೋದಕ್ಕೆ ಸಾಧ್ಯವಾ, ಅಥವಾ ಆ ವಸ್ತು ಹಾಳಾಗದೇ ಇರೋ ಹಾಗೆ ತಡೆಯೋದಕ್ಕೆ ಸಾಧ್ಯವಾ ಅಂತ. ಆದರೆ ದರ್ಬೆಗಿರೋ ವಿಶೇಷತೆಯನ್ನು ಈಗಾಗಲೇ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಈ ಗ್ರಹಣ ಸಂದರ್ಭದಲ್ಲಿ ವಿವರಿಸೋದಾದರೆ ಏನಂದರೆ, ಇಟ್ ಇಸ್ ಪ್ಯೂರ್ ಸೈನ್ಸ್. ನಮಗೆ ಕಂಡಕ್ಟರ್ ಮತ್ತು ನಾನ್ ಕಂಡಕ್ಟರ್ ಅಂತನೂ ಪಾಠ ಇದೆ, ಹೈಸ್ಕೂಲ್ನಲ್ಲೇ ಬರ್ತದೆ. ವೈರ್ ಒಳಗಡೆ ಕಾಪರ್ ಇರ್ತದೆ, ಕಾಪರ್ ನೇರ ಮುಟ್ಟಕ್ಕಾಗೋದಿಲ್ಲ, ಹಾಗಾಗಿ ಅದಕ್ಕೊಂದು ಕಂಡಕ್ಟರ್ ಹಾಕ್ತೀವಿ. ಅದ್ರ ಮೇಲ್ಗಡೆ ರಬ್ಬರ್ ಬರ್ತದೆ. ಇದು ಆಧುನಿಕ ಜನ ಕಂಡುಕೊಂಡಿರ್ತಕ್ಕಂತಹ ಘಾತಕ ವಿದ್ಯುತ್ತನ್ನು ತಡಿತಕ್ಕಂಥದ್ದು. ಅಂದರೆ ಯಾವುದು ಕಣ್ಣಿಗೆ ಕಾಣ್ತದೋ, ವಿದ್ಯುತ್ ಪ್ರವಹಿಸುತ್ತೋ, ಅಂದರೆ ಸ್ಥೂಲವಾಗಿರ್ತಕ್ಕಂತಹ ವಿದ್ಯುತ್ತನ್ನು ಅದನ್ನು ಕಂಡುಹಿಡ್ಕೊಂಡಿರ್ತಕ್ಕಂಥದ್ದು. ಪ್ರಾಚೀನದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂತಹ ಕಿರಣಗಳು ಕೂಡ ವಿದ್ಯುತ್ತೇ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ಕಿರಣಗಳು ಸೂರ್ಯನ ಹೊರತಾಗಿ ಎಲ್ಲ ಗ್ರಹರಿಂದಲೂ ಬರ್ತದೆ. ಸೂರ್ಯನ ಕಿರಣಗಳು ತೀಕ್ಷ್ಣವಾಗಿ ಇರ್ತದೆ, ಘೋರವಾಗಿ ಇರ್ತದೆ. ಅದು ಗೊತ್ತಿದೆ ನಮ್ಗೆ ಹೇಗಿದೆ ಬಿಸಿಲು ಅಂತಂತಂದರೆ. ಅದೇ ವಿದ್ಯುತ್ತಿಗೆ ಎಲ್ಲ ಮೂಲ. ಈ ವಿದ್ಯುತ್ತನ್ನು ಬಳಸಿಕೊಂಡು, ಸೂರ್ಯನ ವಿದ್ಯುತ್ತನ್ನು ಬಳಸಿಕೊಂಡು ಚಂದ್ರಾದಿ ಗ್ರಹರು, ಉಪಗ್ರಹರು, ಕ್ಷುದ್ರಗ್ರಹರು, ಕಾಲಗ್ರಹರು, ಘೋರಗ್ರಹರು ಇತ್ಯಾದಿ ಅನೇಕ ಗ್ರಹಗಳಿದೆ. ಈ ಗ್ರಹರೆಲ್ಲರದ್ದೂ ಕಿರಣಗಳು ಸೂಕ್ಷ್ಮವಾಗಿ ನಮಗೆ ಬರ್ತಾನೆ ಇರ್ತದೆ. ಗ್ರಹಣ ಕಾಲ ಮಾತ್ರ ಅಂತಲ್ಲ, ಆಯಿತಾ, ನಮಗೆ ಬರ್ತಾನೆ ಇರ್ತದೆ. ಅದಕ್ಕೆ ನಮಗೆ ಕವಚ ಮಂತ್ರಗಳು ಅಂತಂತ ಇರೋದು. ಗಾಯತ್ರಿ ಕವಚ ಇದೆ, ನಾರಾಯಣ ಕವಚ ಇದೆ, ರುದ್ರ ಕವಚ ಇದೆ, ಗಣಪತಿ ಕವಚ ಇದೆ. ಈ ಕವಚ ಮಂತ್ರಗಳು ಅಂತ ಅದನ್ನು ವಷಟ್ಕಾರ ಮಂತ್ರಗಳು ಅಂತ ಕೂಡ ಕರೀತಾರೆ. ತಲೆಗೆ, ಹೃದಯಕ್ಕೆ, ಭುಜಕ್ಕೆ ಎಲ್ಲದಕ್ಕೂ ನಾವು ರಕ್ಷೆಯನ್ನು ಮಾಡಿಕೊಂಡು ಜಪ ತಪಗಳನ್ನು ಮಾಡ್ತೇವೆ, ಆಯಿತಾ. ಇದೆಲ್ಲವೂ ಕೂಡ ತುಂಬ ಸೈಂಟಿಫಿಕ್ ಆಗಿರ್ತಕ್ಕಂತಹ ಆಚರಣೆಗಳು. ಅನ್ಫಾರ್ಚುನೇಟ್ಲಿ ಅಂತಲೂ ಹೇಳೋಕ್ಕಾಗಲ್ಲ ಇದನ್ನು. ನಮಗೆ ಇಂಗ್ಲೀಷ್ನಲ್ಲಿ ಹೊಸದು ಇದನ್ನು ಸೈನ್ಸ್ ಅಂತ ಬರೆದಿಡೋ ಅಂತಂತ ಅನಿವಾರ್ಯತೆ ನಮ್ಮ ದೇಶದಲ್ಲಿ ಹುಟ್ಟಲಿಲ್ಲ. ಅರ್ಥ ಆಗ್ತಿದೆಯಾ? ನಾವೇನಾರ ಬರೆದಿಟ್ಟರೆ ನಮಗೆ ಇವಾಗ ಬಳಸ್ತಕ್ಕಂತಹ ಸೈನ್ಸ್ ಟೆಕ್ಸ್ಟ್ಗಳೇನಿದೆ, ಅದು ಫಿಸಿಕ್ಸ್ ಮತ್ತು ಅದರ ಎನರ್ಜಿಯ ವಿಷಯಗಳೇನಿದೆ ಅದರದ್ದೇ ರೆಪ್ಲಿಕಾ ಆಗ್ತದೆ. ಅರ್ಥ ಆಗ್ತಿದೆಯಾ? ಎಷ್ಟೋ ಜನ ಈ ಎಲ್ಲವನ್ನು ಆಚರಣೆ ಮಾಡ್ತಾರೆ, ಆದರೆ ಎಷ್ಟೋ ಜನಕ್ಕೆ ಏನಕ್ಕೆ ಮಾಡ್ತಿದ್ದೀನಿ ಅಂತಲೇ ಗೊತ್ತಿರೋದಿಲ್ಲ. ಅದಕ್ಕೂ ಈ ಉತ್ತರ ನಿಮ್ಮನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಈ ಎಲ್ಲ ಕಿರಣಗಳು ಸೂಕ್ಷ್ಮ, ಒಂದೊಂದು ಸ್ಥೂಲ, ಆಯಿತಾ. ಸ್ಥೂಲವನ್ನು ನಾವು ಅದನ್ನು ರಕ್ಷಣೆಗೆ ಬೇರೆ ಬೇರೆ ಕಂಡಕ್ಟರ್ಗಳನ್ನು ಇಡ್ಬೋದು. ಸೂಕ್ಷ್ಮವಾಗಿರ್ತಕ್ಕಂತಹ ಕಿರಣಗಳು ವ್ಯತ್ಯಾಸಗೊಂಡಾಗ, ಅಥವಾ ಗ್ರಹಣ ಕಾಲ ಇರಲಿ ಗ್ರಹಣ ಕಾಲ ಇಲ್ಲದೇ ಇರಲಿ, ಪ್ರತಿಯೊಬ್ಬ ಪುರೋಹಿತನ ಮನೆಯಲ್ಲಿ, ಬ್ರಾಹ್ಮಣರ ಮನೆಯಲ್ಲಿ, ನಿತ್ಯ ಸಾಲಗ್ರಾಮಾದಿ ಪೂಜೆಗಳಾಗ್ತಕ್ಕಂಥ ಮನೆಯಲ್ಲಿ ದರ್ಭೆಯು ಅನಿವಾರ್ಯ. ತುಳಸಿ, ದರ್ಭೆ, ಜಲ ಈ ಮೂರು ಅನಿವಾರ್ಯ. ಆಯಿತು. ಮತ್ತು ತಿಲ,
ಪಿತ್ರಾದಿಗಳಿಗೆ ಮಾಡಬೇಕಲ್ಲ ಅಂತ. ಸೊ ಇದು ಏನು ಅಂತಂದರೆ ದರ್ಭೆಯಲ್ಲಿ ಅದು ಇಟ್ ಈಸ್ ಅ ವಂಡರ್ಫುಲ್, ಈಸಿಯಾಗಿ ಫ್ರೀಯಾಗಿ ಸಿಗ್ತಕ್ಕಂತಹ ಒಳ್ಳೆ ಕಂಡಕ್ಟರ್ ಅದು. ಆ ಸೂಕ್ಷ್ಮವಾಗಿರ್ತಕ್ಕಂತಹ ಕಿರಣಗಳನ್ನು ಅದು ಹೀರ್ಕೊಳ್ತದೆ. ಆಯಿತಾ, ನಮಗೇನು ತೀಕ್ಷ್ಣವಾಗಿರ್ತಕ್ಕಂಥ ಕಿರಣಗಳೇನಾಗುತ್ತೆ, ಕರೆಂಟ್ ಹೊಡೆಯುತ್ತೆ, ಬಿದ್ದೋಗ್ತೀವಿ. ಅದು ಸೂಕ್ಷ್ಮವಾಗಿರ್ತಕ್ಕಂತಹ ಕಿರಣಗಳು ನಮಗೆ ನಿಧಾನವಾಗಿ ಹಾನಿ ಮಾಡ್ತದೆ. ಅದಕ್ಕೆ ತುಂಬ ಹೊತ್ತು ನೀರಲ್ಲಿ ಆಡಬೇಡ್ರಿ ಅಂತ ಏನಕ್ಕೆ ಹೇಳ್ತಾರೆ ಹಿಂದಿನವರು? ತುಂಬ ಹೊತ್ತು ಬಿಸಿಲಲ್ಲಿ ನಿಲ್ಲಬೇಡ್ರಿ ಏನಕ್ಕೆ ಹೇಳ್ತಾರೆ? ಮಠ ಮಧ್ಯಾಹ್ನ ಯಾರ್ದೋ ಮನೆಗೆ ಬೀದಿನಲ್ಲಿ ಎಲ್ಲೋ ಹೋಗಬೇಡ್ರಿ, ಯಾರ್ದೋ ಮನೆಯನ್ನು ಮಠ ಮಧ್ಯಾಹ್ನ ಹೋಗಿ ಸೇರಬೇಡ್ರಿ ಅಂತ ಏನಕ್ಕೆ ಹೇಳ್ತಾರೆ? ಅದಕ್ಕೆ ಆ ಸೂಕ್ಷ್ಮ ಕಿರಣಗಳು ಆ ಸಮಯದಲ್ಲಿ ಅದಕ್ಕೆ ಶುಭ ಇಲ್ಲ, ಅದಕ್ಕೆ ಏನೋ ತಲೆ ಕೆಡಿಸ್ತದೆ. ಆಯ್ತಾ, ಅದು ಪರಿಣಾಮ ಆದ್ಮೇಲೆ ಗೊತ್ತಾಗೋದು. ಮಾತಾಡ್ತೀನಿ. ಕಾಲರ್ಸ್ ರೆಡಿ ಇದ್ದಾರೆ ಈಗ. ವಿದ್ಯಾಸಾಗರ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವಿದ್ಯಾಸಾಗರ್ ಅವರೇ, ನಿಮ್ಮ ಪ್ರಶ್ನೆ ಏನು? ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ, ಹೇಳಿ. ನನ್ನ ವಿದ್ಯಾಸಾಗರ್ ಅಂತ, ವೃಷಭರಾಶಿ ನಂದು. ಸೊ ಇವಾಗ ಗ್ರಹಣ ಕಾಲದಲ್ಲಿ ಯಾವ ಒಂದು ಜಪ ತಪ ಮಾಡ್ಬೇಕು, ಮತ್ತೆ ಗ್ರಹಣದ ನಂತರ ನಮ್ಮ ಭವಿಷ್ಯ ಯಾವ ತರ ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ತಿಳಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಮಂಜುನಾಥ್ ಭಟ್ ಅವರು, ಈ ಗ್ರಹಣ ಕಾಲದಲ್ಲಿ ಇಷ್ಟ ದೇವರನ್ನ, ಕುಲದೇವರನ್ನ ಯಾವ್ದು ಬೇಕಾದರೂ ಜಪ ಮಾಡ್ಬೋದು, ಅನುಷ್ಠಾನ ಮಾಡ್ಬೋದು, ಸ್ತೋತ್ರ ಮಾಡ್ಬೋದು. ಯಾವುದೂ ಇಲ್ಲ ಅಂತಂದ್ರೆ ಅಷ್ಟಾಕ್ಷರಿ ಮಂತ್ರ ಓಂ ಓಂ ನಮೋ ನಾರಾಯಣಾಯ ಅಂತ ಹೇಳ್ಬೋದು, ಇಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ಕೂಡ ಹೇಳ್ಬೋದು. ಮತ್ತೆ ಅದರ ನಂತರದಲ್ಲಿ ನಿಮ್ಮ ಬದಲಾವಣೆ ಅಂತಂದರೆ ನಿಮಗೆ ನಿಮ್ಮ ಜಾತಕ ಗೋಚರ ಕೂಡ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಮತ್ತು ವೃಷಭ ರಾಶಿಗೆ ಅಂಥ ತೊಂದರೆ ಆಗೋದಿಲ್ಲ, ಯಾಕೆಂದರೆ ಸಿಂಹರಾಶಿಗೆ ಅದು ದಶಮ ಸ್ಥಾನ ಆಗ್ತದೆ. ಹಾಗಾಗಿ ಅಂಥ ತೊಂದರೆ ಆಗೋದಿಲ್ಲ. ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮ್ಮ ಗೋಚರ ಜಾತಕ ಸಂಬಂಧಪಟ್ಟಂತೆ ಆಗುತ್ತೆ. ಈ ಗ್ರಹಣದಿಂದ ಅಂಥ ತೊಂದರೆ ನಿಮಗಾಗೋದಿಲ್ಲ. ಓಕೆ, ಈಗ ಗೀತಾ ಬಾದಾಮಿಯಿಂದ ಕರೆ ಮಾಡಿದ್ದಾರೆ. ಗೀತಾ ಅವರೇ, ನಿಮ್ಮ ಪ್ರಶ್ನೆ ಏನು? ಗೀತಾ ಅವರೇ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಎಸ್, ಕಟ್ ಆಗಿದೆ. ದರ್ಭೆಯನ್ನು ಮುಂದುವರಿಸಿಬಿಡೋಣ. ಅದು ಹಾಗಾಗಿ ನಾನು ಹೇಳದಂತೆ ಅದೊಂದು ಒಳ್ಳೆ ಸೂಕ್ಷ್ಮ ಕಿರಣಗಳಿಗೆ ಗ್ರಹಣ ಒಳಗೊಂಡು, ಗ್ರಹಣದ ಹೊರತಾಗಿಯೂ ನಮಗೆ ಈ ಸೂಕ್ಷ್ಮ ಕಿರಣಗಳು ಚಂದ್ರನಿಂದ, ಕುಜನಿಂದ, ಗುರುವಿನಿಂದ, ಶನಿಯಿಂದ, ಇತರೆ ಗ್ರಹರಿಂದ, ನಕ್ಷತ್ರಗಳ ಕಿರಣಗಳನ್ನು ಒಳಗೊಂಡು ಬರ್ತದೆ ಭೂಮಿಯ ಮೇಲೆ. ಆಯಿತಾ, ಈ ಎಲ್ಲದ ಒಂದು ಸೂಕ್ಷ್ಮ ತರಂಗಗಳನ್ನು, ಸೂಕ್ಷ್ಮಾತಿ ಸೂಕ್ಷ್ಮ ತರಂಗಗಳನ್ನು ಇವಾಗ ಅಮೆರಿಕಾದಲ್ಲಿ ಇದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಸ್ಕ್ಯಾನರ್ಸ್ಗಳು ಕಂಡುಹಿಡಿದಿದ್ದಾರೆ 30 ವರ್ಷದ ಹಿಂದಲೇ. ಆಯಿತಾ, ಅದನ್ನು ಮನುಷ್ಯನಿಗೆ ನೀವು ಕೇಳಿರಬಹುದು, ಮನುಷ್ಯನಿಗೆ ಅದನ್ನು ಮಾಡಿದ್ರೆ ನಮ್ಮ ಸುತ್ತೂರ ಬೇರೆ ಬೇರೆ ಬಣ್ಣದ ಆರಾಗಳು ಬರ್ತದೆ. ನಾವು ಸ್ಕ್ಯಾನ್ ಮಾಡಿ ಅದರ ಪ್ರಿಂಟ್ ತಗೊಂಡಾಗ ಹಳದಿ ಬಂದರೆ ಅವನು ಶುದ್ಧವಾಗಿದೆ, ಅವನ ಆರೋಗ್ಯ ಅಂತಂತ. ಕೆಲವು ಕೆಂಪು, ಕೆಲವು ಬೂದು ಬಣ್ಣ, ಕೆಲವು ನೀಲಿ ಕಲರ್ ಆಗಿ ಬರ್ತದೆ. ಸೊ ಇದೆಲ್ಲ ಯಾಕೆ ಬರ್ತದೆ ಅಂತಂತ ರಷ್ಯನ್ಸು, ಅಮೆರಿಕನ್ಸು, ಜಾಪನೀಸ್ ಇವರೆಲ್ಲ 10 ವರ್ಷದ ಹಿಂದೆಯೇ ಇದ್ರ ಬಗ್ಗೆ ಸೈಂಟಿಫಿಕ್ ಸ್ಟಡೀಸ್ನ ಆಲ್ರೆಡಿ ಮಾಡಿಟ್ಟಿದ್ದಾರೆ. ದುರಾದೃಷ್ಟವಶಾತ್ ನಮ್ಮ ದೇಶದಲ್ಲಿ IT ಒಂದು ಬಿಟ್ಟರೆ, ಇಂಜಿನಿಯರಿಂಗ್ ಆಗೋದು ಒಂದು ಬಿಟ್ಟರೆ, ಸರ್ಕಾರಿ ನೌಕರಿ ಒಂದು ಸಿಗಬೇಕು ಅಂತನ್ನೋದು ಬಿಟ್ಟರೆ ನಮ್ಮ ದೇಶದಲ್ಲಿ ಯಾರಿಗೂ ಏನು ಕನಸೇ ಇಲ್ಲ. ಆ ಕನಸು ಬಿತ್ತಬೇಕಾಗಿರೋರು ಯಾರು? ಸರ್ಕಾರದಲ್ಲಿರೋರೆಲ್ಲ ಯಾರು? 99% ಹೆಬ್ಬೆಟ್ಟುಗಳು. ಕಲ್ಪನೆ ಅಂದರೆ ಎಲ್ಲಿಂದ ಬರುತ್ತೆ ವಿಜ್ಞಾನದ ಕಲ್ಪನೆ? ಧರ್ಮಶಾಸ್ತ್ರಗಳಲ್ಲಿದೆ ವಿಜ್ಞಾನದ ಕಲ್ಪನೆ. ಇದೆಲ್ಲ ತುಂಬ ತಲೆ ಚೆಚ್ಕೊಳ್ಳೋ ವಿಷಯಗಳಿದೆಲ್ಲ ನಮ್ಮಂಥವ್ರು ಕಾಡುತ್ತೆ. ಇದೆಲ್ಲವೂ ಒಂದು ದರ್ಬೆ ವಿಷಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರೋ ಸೈನ್ಸ್ ಇದೆ ಅದರಲ್ಲಿ ಅಂತಂತ ಹೇಳೋಕ್ಕೋಸ್ಕರ ನಾನು ಲಿಂಕ್ ಮಾಡಿ ಹೇಳಿಬಿಡ್ತಾ ಇದ್ದೀನಿ. ಹಾಗಾಗಿ ಗ್ರಹಣ ಕಾಲದಲ್ಲಿ ಅದು ಆ ಕಿರಣಗಳಿಂದ ಅದು ದೂಷಿತವಾಗದೇ ಇರಲಿ ಅಂತಕ್ಕಂತಹ ಒಂದು ಕಂಡಕ್ಟರ್ ಅದು. ಇನ್ನು ಅದಕ್ಕೆ ವರಾಹ ಪುರಾಣದಲ್ಲಿ ಅದರ ಉತ್ಪತ್ತಿ ಇತ್ಯಾದಿ ಎಲ್ಲ ತುಂಬ ಇದೆ. ಧಾರ್ಮಿಕವಾಗಿರ್ತಕ್ಕಂಥ ಕಾರಣಗಳು ಬೇರೆ ಬೇರೆ ಇದೆ, ಅದು ತುಂಬಾ ಡೀಟೇಲ್ ಆಗುತ್ತೆ, ಬೇಡ. ಆದರೆ ಇಟ್ ಈಸ್ ಎ ಗುಡ್ ಕಂಡಕ್ಟರ್. ಓಕೆ, ಈಗ ಕಲಾವತಿ ಅವರು ಕರೆ ಮಾಡಿದ್ದಾರೆ. ಕಲಾವತಿ ಅವರೇ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಇವಾಗ ದೀರ್ಘಕಾಲದ ಅನಾರೋಗ್ಯ ಇರುತ್ತಲ್ವಾ, ಸ್ಕಿನ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಪ್ಯಾರಲೈಸ್ ಆಗಿರೋರು ಅಂತವ್ರು ಯಾವ ಮಂತ್ರ ಪಠನೆ ಮಾಡಿದ್ರೆ ಒಳ್ಳೇದಾಗತ್ತೆ ಈ ಗ್ರಹಣ ಕಾಲದಲ್ಲಿ? ಕಶ್ಯಪ್ರೆ, ದೀರ್ಘಕಾಲದ ಬಾಧೆಗಳಿಗೆ ಗ್ರಹಣ ಕಾಲದಲ್ಲಿ ಬಹಳ ಒಳ್ಳೆ ಸಮಯ ಅದು. ಅದನ್ನು ಅವರು ಜಪ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಅದಕ್ಕೆ ಬೇಕಾಗಿರುವಂತಹ ಶಕ್ತಿ
ಮನಸ್ಸಿಗೆ ಮತ್ತು ಅವನ ಕರ್ತೃತ್ವ ಶಕ್ತಿ ಇರಬೇಕು ಆ ರೋಗಿಗೆ. ಹಾಗಾಗಿ ಮುಂಚೆನೇ 15 ದಿನ ಮುಂಚೆನೇ ಯಾರೋ ನಮ್ಮಂಥವ್ರ ಹತ್ರ ಮುಂಚೆನೇ ಅದಕ್ಕೆ ವಿಮರ್ಶೆ ಮಾಡಿಸಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಜಪ ತಪ ಅನುಷ್ಠಾನಗಳನ್ನು ಆಯಾ ಮನೆಯಲ್ಲೋ ಅಥವಾ ಅವರನ್ನು ಮುಂದೆ ಕೂಡಿಸಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಾಧೆಗಳನ್ನೆಲ್ಲ ತೆಗಿತಕ್ಕಂಥ ಮಂತ್ರಗಳು, ಪ್ರಾಯಶ್ಚಿತ್ತ ಹೋಮಗಳು, ದಾನ ಇತ್ಯಾದಿಗಳನ್ನೆಲ್ಲ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಈ ಪ್ರಾಯಶ್ಚಿತ್ತಗಳನ್ನು ಮಾಡಲಿಕ್ಕೆ ಗ್ರಹಣಾದಿ ಸಮಯಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಪ್ರದ ಆಗ್ತದೆ. ಈಗ ಮಂಜುಳಾ ಬೆಂಗಳೂರು, ವಿಶೇಷವಾಗಿ ಮನೋರೋಗಿಗಳಿಗೆ. ಓಕೆ. ಈಗ ಮಂಜುಳಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಸರ್. ಹೇಳಿ ಮಂಜುಳಾ, ನಮಸ್ತೆ. ಅದೇ ನನ್ನ ಮಗಳು ಇವಾಗ 6 ತಿಂಗಳು ಪ್ರೆಗ್ನೆಂಟ್. ಹಾ, ಅದಕ್ಕೆ ಏನ್ ಮಾಡಬೇಕು ಅಂತ. ಮಂಜುನಾಥ್ ಭಟ್ರೆ, ಅವ್ರಿಗೆ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾದ ಇದಿಲ್ಲ, ಯಾಕೆಂದ್ರೆ ಅವ್ರಿಗೆ ಮನೆಯಿಂದ ಹೊರಗಡೆ ಬರದೇ ಇದ್ರೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ತೊಡ್ಕೊಳ್ಳೇನಿಲ್ಲ. ಗ್ರಹಣ ಕಾಲದಲ್ಲಿ ಮನೆಯಿಂದ ಹೊರಗೆ ಬರೋದು ಬೇಡ, ಯಾಕೆಂದರೆ ಅವರ ಒಂದು ರೇಸು ಏನು ತರಂಗಗಳು ಒಂದು ಶರೀರದ ಮೇಲೆ ಮತ್ತು ಮನಸ್ಸಿನ ಮೇಲೆ ಬೀಳಬಾರ್ದು. ಅವರು ಆರೋಗ್ಯವಾಗಿ ಮನೇಲಿ ಇರಲಿ, ಊಟ ತಿಂಡಿ ಕಾಫಿ ಮಾಡ್ಕೊಂಡಿರಲಿ. ಅವರಿಗೆಲ್ಲ ಒಂದು ಎಕ್ಸಿಬಿಷನ್ ಇದೆ, ಅವರಿಗೆಲ್ಲ ಒಂದು ರಿಸ್ಕೌಂಟ್ ಇದೆ. ಅವರಿಗೆ ಅದನ್ನು ಈಗ ಮಾಡಬಾರ್ದು ಆಗ ಮಾಡಬಾರ್ದು ಅನ್ನೋದು ಒಂದು ಇರಲ್ಲ. ಇನ್ನು ಗ್ರಹಣ ಕಾಲದಲ್ಲಿ ಗ್ರಹಣ ಹಿಡ್ಕೊಂಡಿರೋ ಸಮಯದಲ್ಲಿ ಊಟ ತಿಂಡಿ ಸ್ವಲ್ಪ ನಿಷೇಧ ಅಂತ ಹೇಳ್ತೀವಿ. ಅಶಕ್ತರಾದ್ರೂ ಅದನ್ನು ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಗರ್ಭಿಣಿ ಸ್ತ್ರೀ ಅಂತ ಹೇಳ್ತೀರಿ, ಆ ಸಮಯವನ್ನು ಯಾಕೆ ವೇಸ್ಟ್ ಮಾಡಬೇಕು? ಶ್ರೀಕೃಷ್ಣನ ಹರೇ ಕೃಷ್ಣ ಮಂತ್ರ ಜಪ, ಕೃಷ್ಣನ 2 ಸಾಲಿನ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮ, ಈ 2 ಶ್ಲೋಕಗಳನ್ನು ಪೂರ್ತಿ 1-1.5 ಗಂಟೆ ಕಾಲ ಕೂತ್ಕೊಂಡು ಜಪ ಮಾಡೋಕ್ಕೆ ಹೇಳಿ, ಪುಣ್ಯ ಸಂಪಾದನೆ ಮಾಡಲಿ. ಗ್ರಹಣ ಮನಸ್ಸಲ್ಲಿರೋ ಗ್ರಹಣ ಹೊರಟು ದೇವ್ರ ಕಡೆ ಮನಸ್ಸು ಹೋಗ್ತದೆ. ಸೊ ವೀಕ್ಷಕರೇ, ಗ್ರಹಣ ಕಾಲದಲ್ಲಿ ಆಹಾರ ತೆಗೆದುಕೊಳ್ಳದೆ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಹೊರತಾಗಿಯೂ ರೋಗಗ್ರಸ್ತರಾಗಿದ್ರೆ, ವೃದ್ಧರಾಗಿದ್ರೆ, ಗರ್ಭಿಣಿ ಸ್ತ್ರೀಯರಾಗಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಎಕ್ಸೆಪ್ಷನ್ಸ್ ಇದೆ. ಸಿಂಪಲ್ ಉತ್ತರ ಕೊಡ್ತೀನಿ. ಗ್ರಹಣ ಕಾಲದಲ್ಲಿ ಮಾತ್ರ ಅಂತಲ್ಲ, ಪ್ರತಿದಿನ ದೇವರ ಪೂಜೆ ಅಥವಾ ಯಾವತ್ತು ಪಿತೃಗಳ ಪೂಜೆ ಇರ್ತದೆ ಮತ್ತು ಹಬ್ಬದ ದಿನ, ಹಬ್ಬ ಹರಿದಿನಗಳ ದಿನ ವಿಶೇಷ ಪೂಜೆ ಇರ್ತದೆ, ಇದು ಎಲ್ಲ ಸಮಯದಲ್ಲೂ ಉಪವಾಸದಿಂದಲೇ ಮಾಡಬೇಕು. ಅದೇನು ಗ್ರಹಣದ ಕಾಲದಲ್ಲಿ ಮಾತ್ರ ಉಪವಾಸ ಮಾಡಿ ಅಂತಂತ ಅದು ವಿಶೇಷ ಅಲ್ಲ. ಯಾಕೆ? ಚೆನ್ನಾಗಿ ತಿಂದು ಕಾಫಿ ಕುಡಿದ್ರೆ ನಿದ್ದೆ ಬರ್ತದೆ. 25 ನಿಮಿಷ ಜಪ ಮಾಡೋ ಹೊತ್ತಿಗೆ ಅಂತ ಆಕಳಿಸ್ತಾರೆ. ಸೊ ಇದೆಲ್ಲ ಅವಲಕ್ಷಣ. ಹಾಗಾಗಿ ಗ್ರಹಣ ಕಾಲದಲ್ಲಿ ಅಥವಾ ಗ್ರಹಣದ ಹಿಂದಿನ ಸಮಯದಲ್ಲಿ ನಮಗೇನೋ ವಿಷ ಸೇರಿಬಿಡುತ್ತೆ ಮೈಗೆ, ನಮಗಿನ್ನೇನೋ ರೋಗ ಬಂದುಬಿಡುತ್ತೆ ಅಂತಂತ ಹೇಳಿರೋದಲ್ಲ. ಇಟ್ ಈಸ್ ನಾಟ್ ಸೋ. ನಾವು ಆ ಸಮಯವನ್ನು ಗ್ರಹಣದ ಮುಂಚಿನ ಒಂದು 4 ಅವರ್ ಆಗಲಿ 5 ಅವರ್ ಆಗಲಿ, ಗ್ರಹಣ ಕಳೆದ ಮೇಲೆ ಒಂದು 2 ಅವರ್ ಆಗಲಿ, ಅದಕ್ಕೆ ಬೇಕಾಗಿರುವಂತಹ ಕೆಲವು ಜಪ ತಪ ಅನುಷ್ಠಾನಗಳಿಗೆ ಮೈಗೆ ಆಲಸ್ಯ ಹಿಡಿದೇ ಇರಲಿ ಅಂತಂತ ಅವತ್ತು ಉಪವಾಸವನ್ನು ಹೇಳಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.